ಎಲ್ಲರಿಗೂ ನಮಸ್ಕಾರ. ಕಲಾಸ್ ಹೋಮ್ ಕಿಚನಿಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಅಕ್ಕಿ ಹಿಟ್ಟಿಂದು ತಾಳಿಪಟ್ಟು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿದ್ದಂಗೆ ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಕಾಯಿ ತುರಿ, ಜೀರಿಗೆ ಎಲ್ಲ ಹಾಕ್ಕೊಂಬಿಟ್ಟು ಅದಕ್ಕೆ ಎಲ್ಲನೂ ಅಕ್ಕಿ ಹಿಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಅದನ್ನೆಲ್ಲ ಒಂದು ಸಲ ಒಣ ಹಿಟ್ಟಿದ್ರೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮಿಕ್ಸಿಯಲ್ಲಿ ಅನ್ನ ರುಬ್ಬಿಟ್ಟು ಅದನ್ನು ಕಲಿಸ್ಕೊಂಬಿಡ್ಬೇಕು. ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. ಅದನ್ನು ತುಂಬ ಗಟ್ಟಿ ಮಾಡ್ಕೋಬಾರ್ದು. ಎಷ್ಟು ಮೆತ್ತಗೆ ಮಾಡ್ಕೊತೀವಿ ಅಷ್ಟು ತಾಳಿಪಟ್ಟು ಮೆತ್ತಗಾಗುತ್ತೆ. ಅದಕ್ಕೆ ಹಂಚಿಗೆ ಎಣ್ಣೆ ಸವರ್ಬಿಟ್ಟು ತಣ್ಣಂದ ಇದ್ದಾಗೇ ಕೆಳಗಡೆನೆ ತಾಳಿಪಟ್ಟು ತಟ್ಕೋಬೇಕು. ಅದು ಸ್ವಲ್ಪ ತೆಳ್ಳಗೆ ತಟ್ಕೊಂಬಿಟ್ರೆ ಅದು ಕೆಂಪಗೆ ತುಂಬ ಚೆನ್ನಾಗಿ ರುಚಿ ಆಗುತ್ತದು. ನೋಡಿ, ಈ ಗ್ಯಾಸ್ ಆನ್ ಮಾಡಿಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಎರಡೂ ಕಡೆ ಬೇಯಿಸ್ಕೊಂಬಿಡ್ಬೇಕು. ನೋಡಿ, ಈಗ ಬಿಸಿ ಬಿಸಿ ತಾಳಿಪಟ್ಟು ಸವಿಯಲು ಸಿದ್ಧ. ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡ್ಕೋಬೋದು, ಹಸಿ ಮೆಣಸಿನ್ಕಾಯಿ ಚಟ್ನಿನೂ ಮಾಡ್ಕೋಬೋದು. ಇದು ತುಂಬ ರುಚಿ ಇರುತ್ತೆ, ನ್ಯೂಟ್ರಿಷಿಯಸ್ ಕೂಡ ಹೌದು. ನೀವು ಮಾಡ್ಕೊಂಡು ನೋಡಿ, ಹೇಗಾಯಿತು ಹೇಳಿ. ಥ್ಯಾಂಕ್ ಯು.